ಇನ್ನು ಮತ್ತೊಂದು ಕಡೆ ರಾಜಕೀಯ ಗುದ್ದಾಟ. ಮೈಸೂರು ಚಲೋ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಪಾದಯಾತ್ರೆ ಕೂಡ ಆರಂಭ ಆಗಿದೆ. ಚನ್ನಪಟ್ಟಣದ ಕೆಂಗಲ್ನಿಂದ ನಿಡಘಟ್ಟದವರೆಗೂ ಇವತ್ತಿನ ಪಾದಯಾತ್ರೆ ಸಾಗುತ್ತೆ. ಬರೋಬ್ಬರಿ 20 ಕಿಲೋಮೀಟರ್ ಮೈತ್ರಿ ನಾಯಕರ ಮೈಸೂರು ಚಲೋ ಪಾದಯಾತ್ರೆ ಆರಂಭ ಆಗಿದೆ. ಚನ್ನಪಟ್ಟಣದ ಕೆಂಗಲ್ನಿಂದ ನಿಡಘಟ್ಟದವರೆಗೂ ಪಾದಯಾತ್ರೆಯನ್ನ ಮಾಡ್ತಾರೆ. 20 ಕಿಲೋಮೀಟರ್ ದೂರ. ಮೊದಲ ದಿನ 16 ಕಿಲೋಮೀಟರ್ ಆಯಿತು. ಎರಡನೇ ದಿನ 22 ಕಿಲೋಮೀಟರ್, ಈಗ 20 ಕಿಲೋಮೀಟರ್ 3ನೇ ದಿನ. ಸ್ಥಳೀಯರ ಮುಖಂಡರ ಜೊತೆ ವಿಜೇಂದ್ರ ಮೀಟಿಂಗ್ ಕೂಡ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಆರಂಭಕ್ಕೂ ಮೊದಲಿಗೆ ಇದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಇದ್ರು, ವಿಜೇಂದ್ರ ಕೂಡ ಇದ್ರು. ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ ಪಾದಯಾತ್ರೆಯ ಮಧ್ಯದಲ್ಲಿ. ರಾಮನಗರದಲ್ಲಿ BY ವಿಜೇಂದ್ರ ಅಲ್ಲಿನ ಸ್ಥಳೀಯ ಮುಖಂಡರ ಜೊತೆಗೆ ಸಭೆ ಮಾಡಿದ್ದಾರೆ. ಈ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಇದ್ರು. ಪಾದಯಾತ್ರೆ ಆರಂಭಕ್ಕೂ ಮುನ್ನ ಆದಂತಹ ವಿಜೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದ ಸಭೆ ಇದೆ. ಇವತ್ತು ಚನ್ನಪಟ್ಟಣದಿಂದ ನಿಡಘಟ್ಟ, ಚನ್ನಪಟ್ಟಣದ ಕೆಂಗಲ್ನಿಂದ ನಿಡಘಟ್ಟದವರೆಗೆ 20 ಕಿಲೋಮೀಟರ್ ಪಾದಯಾತ್ರೆ ನಡೆಯುತ್ತೆ. ಆಗಸ್ಟ್ 3ರಿಂದ ಆರಂಭ ಆಗಿರುವಂತಹ ಪಾದಯಾತ್ರೆ ಆಗಸ್ಟ್ 10ಕ್ಕೆ ತೆರೆ ಬೀಳುತ್ತೆ. 3ನೇ ದಿನಕ್ಕೆ ಇವತ್ತು ಪಾದಯಾತ್ರೆ ಕಾಲಿಟ್ಟಿದೆ. ದೋಸ್ತಿ ನಾಯಕರ ಅಬ್ಬರ ದಿನ ದಿನಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ಪಾದಯಾತ್ರೆ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರಕ್ಕೆ ಚಾಟಿ ಬೀಸುವ ನಿಟ್ಟಿನಲ್ಲಿ ಆರಂಭ ಆಗಿರುವಂತಹ ಪಾದಯಾತ್ರೆ ಅನೇಕ ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಕೆಂಗೇರಿಯಿಂದ ಬಿಡದಿಗೆ ಮೊದಲ ದಿನ ಪಾದಯಾತ್ರೆ ಆಯಿತು. ಇವತ್ತು 3ನೇ ದಿನ ಪಾದಯಾತ್ರೆ. ಪ್ರಮುಖವಾಗಿ ಇವತ್ತಿನ ಪಾದಯಾತ್ರೆಯಲ್ಲಿ CP ಯೋಗೇಶ್ವರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಚನ್ನಪಟ್ಟಣದಿಂದ ನಿಡಘಟ್ಟದವರೆಗೆ ಪಾದಯಾತ್ರೆ ನಡೆಯುತ್ತೆ. ಮೈತ್ರಿ ಕೈಪಡೆಯ ಜಟ್ಟಿ ಕಾಳಗಕ್ಕೆ ಮಂಡ್ಯ ಅಖಾಡ ಸಜ್ಜಾಗ್ತಾ ಇದೆ. ಮಂಡ್ಯದಲ್ಲಿ ಮೈಸೂರು ಚಲೋ ವರ್ಸಸ್ ಕಾಂಗ್ರೆಸ್ನ ಜನಾಂದೋಲನ ಸಭೆ. ಒಂದೇ ಭಾಗದಲ್ಲಿ ಜಟ್ಟಿ ಕಾಳಗ. ದೋಸ್ತಿ ವಿರುದ್ಧ ಕಾಂಗ್ರೆಸ್ ನಾಯಕರು ತೊಡೆ ತಟ್ಟಿದ್ದಾರೆ. ನೀವು ಪಾದಯಾತ್ರೆ ಮಾಡ್ತೀನಿ ಅಂದ್ರೆ ನಾವು ಪ್ರಶ್ನೆ ಕೇಳ್ತಾ ಜನಾಂದೋಲನವನ್ನ ಮಾಡ್ತೀವಿ ಅಂತ ತೊಡೆ ತಟ್ಟಿ ನಿಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಇದಕ್ಕೆ ಅಖಾಡ ಸಿದ್ಧವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಸಾಗ್ತಾ ಇರುವಂತಹ ಒಂದು ಪಾದಯಾತ್ರೆ, ಮತ್ತೊಂದು ಕಡೆ ಸಮಾವೇಶ. ಇದರ ಮಧ್ಯದಲ್ಲಿ ನಾಯಕರ ಮಧ್ಯದಲ್ಲಿ ಟಾಕ್ ಫೈಟ್. ಏಟು ಎದುರೇಟಿನ ಮಾತುಗಳು ಕೂಡ ಜೋರಾಗಿದೆ. ಕೇಂದ್ರ ಸಚಿವ ಎಚ್ಚರಿಕೆ ಕ್ಷೇತ್ರದಲ್ಲಿ DK ಶಿವಕುಮಾರ್ ಇವತ್ತೂ ಅಬ್ಬರಿಸ್ತಾರ? ಹಾಗಾದ್ರೆ ನಿನ್ನೆ ಅನೇಕ ಹೇಳಿಕೆಗಳನ್ನ ಕೊಟ್ಟರು. ಸಂಪತ್ತಿಗೆ ಸವಾಲ್ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು. ಆಸ್ತಿ ವಿಚಾರವನ್ನ ಕೆದಕಿದ್ರು. ಉಭಯ ನಾಯಕರ ಮಧ್ಯದಲ್ಲಿ ದೊಡ್ಡ ಮಟ್ಟದ ವಾಗ್ಯುದ್ಧ ಈಗಾಗಲೇ ಆರಂಭ ಆಗಿದೆ. ಒಂದು ಕಡೆ ದೋಸ್ತಿ ಪಡೆ ಪಾದಯಾತ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಜನಾಂದೋಲನ. ಎರಡು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. HD ಕುಮಾರಸ್ವಾಮಿ ಅವರಂತೂ ಫುಲ್ ಆಕ್ಟಿವ್ ಮೋಡ್ ನಲ್ಲಿದ್ದಾರೆ, ಅಟ್ಯಾಕಿಂಗ್ ಮೋಡ್ ನಲ್ಲಿದ್ದಾರೆ. ಅಷ್ಟೇ ಜಬರ್ದಸ್ತ್ ಅಟ್ಯಾಕ್ ಅನ್ನ DK ಶಿವಕುಮಾರ್ ಅವರು ಮತ್ತೊಂದು ಕಡೆಯಿಂದ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇವತ್ತು ಮಂಡ್ಯದಲ್ಲಿ DK ಶಿವಕುಮಾರ್ ಅವರ ತವರು ಕ್ಷೇತ್ರ, ಆ ಭಾಗದಲ್ಲಿ JDS ಎಷ್ಟರ ಮಟ್ಟಿಗೆ ಸುಭದ್ರವಾಗಿದೆ ಅನ್ನೋದನ್ನ ನೋಡಿದ್ವಿ. ಇವತ್ತು ಅಲ್ಲಿ DK ಶಿವಕುಮಾರ್ ಅಬ್ಬರಿಸ್ತಾರ? ಹಾಗಾದ್ರೆ ನಿನ್ನೆ ರೀತಿಯಲ್ಲಿ DK ಬ್ರದರ್ಸ್ ಇಬ್ರು ಕೂಡ ನಿನ್ನೆ ವಾಗ್ಯುದ್ಧವನ್ನ ಸಾರಿದ್ರು DK ಶಿವಕುಮಾರ್ ಅವರ HD ಕುಮಾರಸ್ವಾಮಿ ಅವರ ವಿರುದ್ಧ. ಇವತ್ತು ಆ ವಾಗ್ಯುದ್ಧಗಳು ಮುಂದುವರಿಯುತ್ತಾ? ಹಾಗಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.